ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ಕಾರ್ತಿಕ ಸೋಮವಾರ. ಈ ದಿನ ಸಂಜೆ 5:34 6:50 ಯಾರು ಮನೆಯಲ್ಲಿ ಈ ರೀತಿ ದೀಪ ಹಚ್ತಾರೋ ಅವರ ಮನೆಯೆಲ್ಲ ಕೂಡ ಸ್ವರ್ಣಮಯವಾಗುವಂತೆ ಆ ಪರಮೇಶ್ವರ ಆಶೀರ್ವಾದ ಮಾಡುತ್ತಾರೆ. ಕಡು ಬಡವನಾದರೂ ರಾಜ್ಯವಾಳುತ್ತಾನೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಈ ರೀತಿ ದೀಪ ಹಚ್ಚುವುದರಿಂದ ನೀವು ಎಲ್ಲಾ ದೋಷಗಳನ್ನು ಕಳೆದುಕೊಂಡು ಮಹಾಪುಣ್ಯ ಗಳಿಸಿಕೊಳ್ಳುತ್ತೀರಿ. ತಿಳಿದು ತಿಳಿಯದೆ ಮಾಡಿರುವ ಮಹಾಪಾಪಗಳು ಕೂಡ ಹೊರಟು ಹೋಗುತ್ತದೆ. ಹಾಗಾದರೆ ಆಲಸ್ಯ ಮಾಡದೆ ಯಾವ ರೀತಿ ದೀಪ ಹಚ್ಚಿದರೆ ನಮಗೆ ಇಷ್ಟೆಲ್ಲ ಪ್ರಯೋಜನ ಸಿಗುತ್ತದೆ ಎಂದು ಈಗ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಅತಿ ಪವಿತ್ರವಾದ ಕಾರ್ತಿಕ ಸೋಮವಾರದಂದು ಅರಿಶಿಣದಿಂದ ಈ ಒಂದು ಚಿಕ್ಕ ಪರಿಹಾರ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಬಗೆಹರಿಯುತ್ತದೆ. ಕುಬೇರ ಯೋಗ ಕೂಡಿ ಬರುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಅರಿಶಿಣಕ್ಕೆ ನಮ್ಮ ಸಂಪ್ರದಾಯದಲ್ಲಿ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗಿದೆ. ಅರಿಶಿಣ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ. ಅರಿಶಿಣ ಇಲ್ಲದೆ ಯಾವ ಶುಭ ಕಾರ್ಯ ಮಾಡುವುದಿಲ್ಲ. ಅಂತ ಅರಿಶಿಣವನ್ನು ಉಪಯೋಗಿಸಿ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಹೊರಬರಬಹುದು. ಕಾರ್ತಿಕ ಸೋಮವಾರದಂದು ಮಹಿಳೆಯರು ಅರಿಶಿಣದಲ್ಲಿ ಸ್ವಲ್ಪ ಹಸು ತುಪ್ಪ ಬೆರೆಸಿ ಅದನ್ನು ಮೈಗೆ ಹಚ್ಚಿಕೊಂಡು 5 ನಿಮಿಷದ ನಂತರ ಯಾವುದೇ ಸಾಬೂನು ಬಳಸದೆ ಬರೀ ನೀರಿನಿಂದ ಸ್ನಾನ ಮಾಡಿದರೆ ವಿಶೇಷವಾದ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಈ ರೀತಿ ಕಾರ್ತಿಕ ಮಾಸದಲ್ಲಿ ಬರುವಂತ ಪ್ರತಿ ಸೋಮವಾರ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ದೊರಕುತ್ತದೆ. ಸಾಧಾರಣವಾಗಿ ಮಹಿಳೆಯರು ಅರಿಶಿಣ ಹಚ್ಚಿಕೊಂಡು ಸ್ನಾನ ಮಾಡುತ್ತಾರೆ. ಆದರೆ ವಿಶೇಷವಾಗಿ ಕಾರ್ತಿಕ ಸೋಮವಾರದಂದು ಅರಿಶಿಣದಲ್ಲಿ ಹಸು ತುಪ್ಪ ಬೆರೆಸಿ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ವಿಶೇಷವಾದ ಫಲ ಪಡೆದುಕೊಳ್ಳುತ್ತಾರೆ. ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆ ದೀರ್ಘ ಸುಮಂಗಳಿ ಯೋಗ ಕೂಡ ಕೂಡಿ ಬರುತ್ತದೆ. ಹಾಗೆ ವಿಶೇಷವಾಗಿ ಲಕ್ಷ್ಮೀ ದೇವಿ ಅನುಗ್ರಹ ಸಿಗಬೇಕು ಅಂದರೆ ಕಾರ್ತಿಕ ಸೋಮವಾರದಂದು ಸಂಜೆ 6 ನಂತರ ಅರಿಶಿಣ ಉಪಯೋಗಿಸಿ ಈ ಚಿಕ್ಕ ಪರಿಹಾರ ಮಾಡಿಕೊಳ್ಳಬೇಕು. ಆ ಪರಿಹಾರ ಏನಂದ್ರೆ, ಕಾರ್ತಿಕ ಸೋಮವಾರದಂದು ಸಂಜೆ 6 ನಂತರ ಅರಿಶಿಣದಲ್ಲಿ ಸ್ವಲ್ಪ ಹಸು ತುಪ್ಪ ಬೆರೆಸಿ ಅದರಿಂದ ನಿಮ್ಮ ಮನೆ ಮುಖದ್ವಾರದ ಬಾಗಿಲಿನ ಮೇಲಾಗಲಿ ಅಥವಾ ಗೋಡೆಯ ಮೇಲಾಗಲಿ ಚಿಕ್ಕ ಗಾತ್ರದಲ್ಲಿ 3 ಸ್ವಸ್ತಿಕ್ ಚಿಹ್ನೆಗಳನ್ನು ಬಿಡಿಸಿ ತದನಂತರ ಬಾಗಿಲಿನ ಮುಂದೆ 2 ದೀಪಗಳನ್ನು ಹಚ್ಚಿಡಬೇಕು. ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿ ಸಂತೋಷದಿಂದ ನಿಮ್ಮ ಮನೆಯೊಳಗೆ ಕಾಲಿಡುತ್ತಾಳೆ. ಇನ್ನು ಕಾರ್ತಿಕ ಸೋಮವಾರದಂದು ನೀವು ಶಿವನ ಪೂಜೆ ಮಾಡುವಾಗ ಶಿವನ ಫೋಟೋ ಮುಂದೆ ಅಥವಾ ಶಿವಲಿಂಗದ ಮುಂದೆ ಒಂದು ಅರಿಶಿಣ ಕೊಂಬನ್ನು ಕೂಡ ಇಡಬೇಕು. ಪೂಜೆ ಪೂರ್ತಿಯಾದ ಬಳಿಕ ಕಣ್ಣು ಮುಚ್ಚಿ ಕುಳಿತುಕೊಂಡು ಓಂ ನಮಃ ಶಿವಾಯ ಎಂದು 108 ಸಾರಿ ಜಪ ಮಾಡಿ ಬಳಿಕ ಆ ಅರಿಶಿಣ ಕೊಂಬನ್ನು ನೀವು ದುಡ್ಡು ಇಡುವಂತ ಕಡೆ ಇಟ್ಟು ಬಿಡಬೇಕು. ಈ ರೀತಿ ಮಾಡುವುದರಿಂದ ನಿಮಗೆ ಹಣದ ಸಮಸ್ಯೆ ಬರುವುದಿಲ್ಲ. ಇನ್ನು ಮುಖ್ಯವಾದ ವಿಷಯಕ್ಕೆ ಬಂದರೆ, ಇವತ್ತು ಸಂಜೆ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ 5:34 6:50 ಮಧ್ಯಕಾಲದಲ್ಲಿ ಶಿವಲಿಂಗ ಅಥವಾ ಶಿವ ಪಾರ್ವತಿ ಫೋಟೋ ಮುಂದೆ ಒಂದು ವಿಶೇಷವಾದ ಎಲೆಯ ಮೇಲೆ ದೀಪಾರಾಧನೆ ಮಾಡಿದರೆ ಶಿವನ ಅನುಗ್ರಹ ಬೇಗನೆ ಸಿಗುತ್ತದೆ. ಆ ಅದ್ಭುತವಾದ ಎಲೆ ಬೇರೆ ಯಾವುದೂ ಅಲ್ಲ, ಅದುವೇ ಬಿಲ್ವಪತ್ರೆ. ಇವತ್ತು ಸಂಜೆ ನಾನು ಹೇಳಿದಂತ ಸಮಯದ ಮಧ್ಯಕಾಲದಲ್ಲಿ ಶಿವನ ಫೋಟೋ ಅಥವಾ ಶಿವಲಿಂಗದ ಮುಂದೆ ಒಂದು ವೀಳ್ಯದೆಲೆ ಇಟ್ಟು ಅದರ ಮೇಲೆ ಒಂದು ಬಿಲ್ವಪತ್ರೆ ಇಟ್ಟು ಅದರ ಮೇಲೆ ದೀಪ ಇಟ್ಟು ಎಳ್ಳೆಣ್ಣೆ ಹಾಕಿ 2 ಬತ್ತಿಗಳನ್ನಿಟ್ಟು ದೀಪಾರಾಧನೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ಶಿವನ ಅನುಗ್ರಹ ನಿಮ್ಮದಾಗುತ್ತದೆ. ನಿಮಗಿರುವಂತ ಎಲ್ಲಾ ದೋಷಗಳು ಕೂಡ ಹೊರಟು ಹೋಗುತ್ತದೆ. ಬಿಲ್ವಪತ್ರೆ ಅಂದರೆ ಶಿವನಿಗೆ ತುಂಬಾ ಇಷ್ಟ. ಬಿಲ್ವಪತ್ರೆಯ ತುದಿಯಲ್ಲಿ ಲಕ್ಷ್ಮೀ ದೇವಿ ವಾಸವಿರುತ್ತಾಳೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಅಂತ ಪವಿತ್ರವಾದ ಬಿಲ್ವಪತ್ರೆಯ ಮೇಲೆ
ದೀಪಾರಾಧನೆ ಮಾಡುವುದರಿಂದ ಪರಮೇಶ್ವರನ ಜೊತೆ ಲಕ್ಷ್ಮೀ ಕಟಾಕ್ಷ ಕೂಡ ಸಿಗುತ್ತದೆ. ಇದರಿಂದ ಸಿರಿ, ಸಂಪತ್ತು, ಐಶ್ವರ್ಯಕ್ಕೆ ಎಂದೂ ಕೂಡ ಕೊರತೆ ಬರುವುದಿಲ್ಲ. ನಿಮ್ಮ ಮೈಯಲ್ಲಿರುವಂತ ಎಲ್ಲಾ ದೋಷಗಳು ಕೂಡ ಹೊರಟು ಹೋಗುತ್ತದೆ. ಈ ಬಿಲ್ವಪತ್ರೆಯ 3 ಎಲೆಗಳು ಶಿವನ 3 ಕಣ್ಣಿಗೆ ಸಂಕೇತ. ಅಷ್ಟೇ ಅಲ್ಲದೆ ಇದು ತ್ರಿಶೂಲಕ್ಕೆ ಹಾಗೂ ತ್ರಿಮೂರ್ತಿಗಳಿಗೂ ಕೂಡ ಸಂಕೇತ. ಸಾಕ್ಷಾತ್ ಪರಮೇಶ್ವರ ಬಿಲ್ವಪತ್ರೆ ಮರದ ಕೆಳಗೆ ವಾಸವಿರುತ್ತಾರೆ ಎಂದು ನಮ್ಮ ವೇದಗಳು ಹಾಗೂ ಪುರಾಣಗಳು ಹೇಳುತ್ತವೆ. ಸಾಧ್ಯವಾದರೆ ಇವತ್ತು ಬಿಲ್ವ ಗಿಡದ ಮುಂದೆ ಕೂಡ ದೀಪಾರಾಧನೆ ಮಾಡಿ. ಯಾರು ಬಿಲ್ವ ಗಿಡದ ಮುಂದೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡುತ್ತಾರೋ ಅವರಿಗೆ ಶಿವ ಸಾನ್ನಿಧ್ಯ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಹಾಗಾಗಿ ಸ್ನೇಹಿತರೆ, ಈ ಅವಕಾಶವನ್ನು ಯಾರೂ ಕೂಡ ಕಳೆದುಕೊಳ್ಳಬೇಡಿ. ಇವತ್ತು ಸಂಜೆ ತಪ್ಪದೆ ಈ ರೀತಿ ಪ್ರದೋಷ ಕಾಲದಲ್ಲಿ ದೀಪಾರಾಧನೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.